ಈಗ ತಾಯಿ ಅವ್ರ ನೋವು ತೋಡ್ಕೊಂಡ್ರೆ 2 ವರ್ಷದಿಂದ ನಾನು ಅಲಿತಾ ಇದ್ದೀನಿ, ನಗರಸಭೆ ಹತ್ರನೇ ಇದ್ದೀನಿ, ನಗರಸಭೆ ಎದುರುಗಡೆನೇ ಇದೀವಿ, ಅವ್ರಿಗೆ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಬೀದಿ ಬದಿ ವ್ಯಾಪಾರಿಗಳು ಎಷ್ಟು ಜನಕ್ಕೆ ಲೈಸೆನ್ಸ್ ಇಲ್ಲ ಅದನ್ನ ಕೊಡೋಂಥ ಕೆಲಸ ಮಾಡಿ. ಅದರದ್ದು ಶುಲ್ಕ ಏನೇ ಇರ್ಬೋದು ಅದನ್ನ ಜೈ ಫೌಂಡೇಶನ್ ಸಂಸ್ಥೆಯಿಂದ ಭರಿಸ್ತೀವಿ. ಇಲ್ಲೇನು ನಾವು ಅದನ್ನ ಬೇರೆಯವ್ರ ರೀತಿ ರಾಜಕಾರಣ ತರೋದಿರೋದು ತಪ್ಪಾಗುತ್ತೆ. ಅದೇ ರೀತಿ ಏನು ನಮ್ಮ ತಾಲೂಕಿನಲ್ಲಿ ಸಮಾಜ ಸೇವಕರು ಇದ್ದಾರೆ, ಹಲವಾರು ಜನ ಇದೇ ರೀತಿ ನಮ್ಮ ಒಂದು ಏನು ಬೀದಿ ಬದಿ ವ್ಯಾಪಾರಿಗಳು ನಿಲ್ಲುವಂಥ ಕೆಲಸ ಆಗಬೇಕು. ಅವರು ಕೂಡ ಒಂದು ಛತ್ರಿಗಳಾಗಿರ್ಬೋದು, ಅವ್ರ ಕೈಲಾದ ಮಟ್ಟಿಗೆ ಒಂದು ಸೇವೆಯನ್ನು ಮಾಡಿದ್ರೆ ಇಂಥವ್ರ ಒಂದು ಒಟ್ಟಿಗೆ ಜನಗಳ ಒಟ್ಟಿಗೆ ನಾವು ಅಂತ ನಿಲ್ಲೋ ಕೆಲಸ ಆಗುತ್ತೆ. ಅವಾಗ ನಮ್ಮ ಸಮಾಜ ಸೇವೆ ಕೂಡ ಸಾರ್ಥಕ ಆಗುತ್ತೆ ಅನ್ನೋದು ನನ್ನ ಇವತ್ತಿನ ಏನು ನಮ್ಮ ಜೈ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ನಾವು ಈ ಬೀದಿ ಬದಿ ವ್ಯಾಪಾರಿಗಳ ಒಂದು ಜೊತೆಗೆ ನಿಲ್ಲುವಂಥ ಕೆಲಸ ಮಾಡಿದ್ದೀವಿ. ಈಗ ನಿನ್ನೆ ಕೂಡ ಒಂದು ಸುದ್ದಿ ಮಾಧ್ಯಮದಲ್ಲಿ ಒಬ್ಬ ಹಿರಿಯರು ವಯಸ್ಸಾಗಿರೋಂಥವ್ರು ಬೀದಿ ಬದಿ ವ್ಯಾಪಾರಿಗಳು ಅವರ ಕಷ್ಟವನ್ನು ತೋಡ್ಕೊಂಡಿದ್ರು. ಅದನ್ನು ಕೂಡ ನಾನು ಗಮನಿಸಿದೆ. ಈಗಾಗಲೇ ನಾನು ಇದನ್ನು ಸಿದ್ಧಪಡಿಸಿದ್ದೆ, ಯಾಕಂದರೆ ಬೇಸಿಗೆ ಈಗಾಗಲೇ ಹವಾಮಾನ ವೈಪರೀತ್ಯ ತಾವೆಲ್ಲ ಗಮನಿಸಿದ್ದೀರಾ. ಮೊನ್ನೆ ಕೂಡ ಮಳೆ ಕೂಡ ಜೋರಾಗಿ ಬಿದ್ದಿದೆ. ಈಗ ಬಿಸಿಲು ಕೂಡ ಇನ್ನು ಈ ಒಂದು ಬೇಗ ಇನ್ನು ಬರುವ ತಿಂಗಳಲ್ಲಿ ಭಾಳಷ್ಟು ಹೆಚ್ಚಾಗ್ಬೋದು ಅಂತ ಹವಾಮಾನ ಇಲಾಖೆ ಕೂಡ ತಿಳಿಸಿದೆ. ಅದರಿಂದಾಗಿ ಒಂದು ಏನು ಬಿಸಿಲಲ್ಲಿ ವ್ಯಾಪಾರ ಮಾಡಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಅವ್ರ ಜೊತೆಗೆ ನಿಲ್ಲುವಂಥ ಕೆಲಸ ಆಗಬೇಕು ಅಂತ ಹೇಳಿ ನಮ್ಮ ಸಂಸ್ಥೆ ಕಡೆಯಿಂದ ನಮ್ಮ ಒಂದು ಪ್ರಾಯೋಗಿಕವಾಗಿ ನಮ್ಮ ನಗರ ಭಾಗಗಳಲ್ಲಿ ಕೆಲವು ಕಡೆ ಏನು ಜನ ನೋವು ತಿಂತಾ ಇದ್ರು, ಬಿಸಿಲು ಒಂದು ಬೇಗೆಯಿಂದ ಬಳಲ್ತಾ ಇದ್ರು, ಅವ್ರಿಗೆ ಒಂದು ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಛತ್ರಿಯನ್ನು ಕೊಡುವ ಮೂಲಕ ಒಂದು ಜೊತೆ ನಿಲ್ಲುವಂಥ ಕೆಲಸ ಮಾಡಿದ್ದೀವಿ. ಯಾವ ಕಡೆ ಈಗ ಏನು ನಗರ ಭಾಗಗಳಲ್ಲಿ ಏನು ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಅವ್ರಿಗೆ ಗುರುತಿಸಿ ಅವ್ರಿಗೆ ಏನು ಆಯಕಟ್ಟಿನ ಪ್ರದೇಶದಲ್ಲಿ ಕೊಡ್ತಾ ಇದೀವಿ. ಮುಂದಿನ ಹಂತದಲ್ಲಿ ಇದು ಒಂದು ಚಿಕ್ಕಬಳ್ಳಾಪುರ ಮಾತ್ರ ಅಲ್ಲ, ಈಗ ಗೌರಿಬಿದನೂರಲ್ಲಿ ಕೂಡ ಒಂದು ಕೊಡುವ ವ್ಯವಸ್ಥೆ ಮಾಡ್ತಾ ಇದೀವಿ. ಯಾಕಂದ್ರೆ ಗಡಿ ತಾಲೂಕುಗಳಲ್ಲಿ ಈಗ ಬಿಸಿಲಿನ ಬೇಗ ಜಾಸ್ತಿ ಆಗ್ತಾ ಇದೆ. ಬಹಳಷ್ಟು ನಾವು ನೋಡಿದ್ದೀವಿ, ಗಮನಿಸಿದ್ದೀವಿ. ಇವಾಗ ನಮ್ಮ MG ರಸ್ತೆ ಆಗಿರ್ಬೋದು, ಈಗ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಈಗ ಇಲ್ಲಿ ಕೂಡ ಕೆಲವಾರು ಬೀದಿ ಬದಿ ವ್ಯಾಪಾರಸ್ಥರು ತಮ್ಮ ನೋವುಗಳನ್ನ ತೋಡ್ಕೊಂಡಿದ್ರು. ಅದನ್ನು ಗಮನಿಸಿ ನಾವು ಇದನ್ನ ಸಿದ್ಧಪಡಿಸಿ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ದೊಡ್ಡಬಳ್ಳಾಪುರ ತಾಲೂಕಲ್ಲೂ ಕೂಡ ಕೊಡಬೇಕು ಅಂತ ಆಲೋಚನೆ ಮಾಡಿದ್ದೀವಿ. ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮದ ಜೊತೆಗೆ ನಾಳೆ ನಮ್ಮ ತಾಯಿಯವರ ಹುಟ್ಟಿದ ಹಬ್ಬ ಶ್ರೀರಾಮನವಮಿ ಕೂಡ ಇದೆ. ಅದೇ ರೀತಿ ಏನು ನಮ್ಮ ತಾಲೂಕಿನಲ್ಲಿ 2000ಕ್ಕೂ ಮೇಲ್ಪಟ್ಟು ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ, ಅವ್ರ ಜೊತೆ ಒಂದು ನಿಲ್ಲುವಂಥ ಕೆಲಸ ಆಗಬೇಕು. ಯಾಕಂದರೆ ಅವ್ರಿಗೆ ಯಾವೊಂದಿನ ವ್ಯಾಪಾರ ದೈನಂದಿನ ವ್ಯಾಪಾರದ ಮೇಲೆ ಅವರ ಜೀವನ ಅವಲಂಬಿತವಾಗಿರ್ತದೆ. ನಾವು ಏನು ನೋಡ್ತಾ ಇರ್ತೀವಿ ಇವತ್ತು ಭಾಳಷ್ಟು ಜನ ಒಂದು ಕಷ್ಟದ ದಿನಗಳಲ್ಲಿ ಅವ್ರ ಒಂದು ಆರೋಗ್ಯ ಸಮಸ್ಯೆ ಆದಾಗ ಯಾರು ಕೂಡ ಅವರು ಕೇಳುವಂಥ ಸ್ಥಿತಿಯಲ್ಲಿ ಇರಲ್ಲ. ಜೈ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ಮುಂದಿನ ದಿನಗಳಲ್ಲಿ ಅವರೆಲ್ಲರಿಗೂ ಕೂಡ ಒಂದು ಆರೋಗ್ಯ ವಿಮೆ ಒಂದು ಮಾಡಿಸ್ಕೊಡ್ಬೇಕು ಅನ್ನೋದು ನನ್ನ ಒಂದು ಹಂಬಲ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ನೆರವೇರಿಸ್ತೀನಿ. ಹಾಗೆ ಅವರ ಒಂದು ಅಸ್ಲಂ ಪಾಷ್ ಅವ್ರು ಯಾರಿದ್ದಾರೆ, ಇವರು ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರು, ಅವ್ರನ್ನೂ ಕೂಡ ಅವರೊಟ್ಟಿಗೆ ಕೂಡ ಮಾತಾಡಿದ್ದೀನಿ. ಅವ್ರನ್ನೂ ಕೂಡ ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಒಂದು ಸಭೆ ಸೇರಿ ಎಲ್ಲರ ಜೊತೆಗೆ ಮಾತಾಡಿ ಅವ್ರ ಕಷ್ಟ ಸುಖನ ಒಂದು ಪರಿಹರಿಸುವ ನಿಟ್ಟಿನಲ್ಲಿ ಜೈ ಫೌಂಡೇಶನ್ ಜೊತೆಗಿರ್ತಾರೆ ಅಂತ ತಮ್ಮ ಮೂಲಕ ತಿಳಿಸ್ತೀನಿ. ಈಗಾಗಲೇ ಈಗ ಒಬ್ಬ ತಾಯಿಯವರು ಹೇಳ್ತಾ ಇದ್ರು ಅವ್ರಿಗೆ ಲೈಸೆನ್ಸ್ ಈ ವಿಚಾರ ಯಾಕೆ ಮಾತಾಡ್ಬೇಕಂದ್ರೆ ನಗರಸಭೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ. ಇವತ್ತೇನು ಪ್ರತಿದಿನ ಅವ್ರ ಸುಂಕ ಏನು ಕಲೆಕ್ಷನ್ ಮಾಡ್ತಾ ಇದ್ದಾರೆ, ಏನಾದರೂ ಯಾರಾದರೂ ಈಗ ನಗರಸಭಾ ಅಧಿಕಾರಿಗಳು ಮಾನವೀಯತೆ ಅನ್ನೋದು ಬದುಕಿದ್ರೆ ದಯವಿಟ್ಟು ಈ ಕೂಡಲೇ ಅವ್ರಿಗೇನು ಅವರ ಬಳಿಗೆ ಹೋಗಿ ಒಂದು ಲೈಸೆನ್ಸ್ ಕೊಡುವಂಥ ಕೆಲಸ ಮಾಡಿ. ಅವ್ರ ಹತ್ರ ಶುಲ್ಕ ಏನು ಅವ್ರಿಗೆ ಪಾವತಿ ಮಾಡಬೇಕಾದಿಲ್ಲ ಅಂದರೆ ಜೈ ಫೌಂಡೇಶನ್ ಸಂಸ್ಥೆ ಅದನ್ನು ಭರಿಸ್ತೈತೆ. ಅದೇ ರೀತಿ ನಾವು ಯಾವುದು ನಮ್ಮ ಚೌಕಟ್ಟಿನಲ್ಲಿ ಆಗುತ್ತೆ ಅದನ್ನೇ ಹೇಳೋದು. ಆಗದಿರೋ ಚೌಕಟ್ಟನ್ನ ದಾಟಿ ಹೇಳ್ಬಿಟ್ಟು ಮಾಡದಿರೋ ಅಂಥ ಕೆಲಸ ನಾವು ಮಾಡಲ್ಲ. ಜೈ ಫೌಂಡೇಶನ್ನಿಂದ ಗಮನಿಸ್ತಾ ಇದ್ದೀರಾ, ನಾವು ನಮ್ಮ ಒಂದು ಚೌಕಟ್ಟಿನಲ್ಲಿ ನಮ್ಮ ಒಂದು ಪರಿಮಿತಿಯಲ್ಲಿ ಕೆಲಸಗಳು ಮಾಡ್ತಾ ಇದ್ದೀವಿ. ಇಲ್ಲಿ ರಾಜಕಾರಣಿಗಳು ಯಾರೂ ಇಲ್ಲ, ನಮ್ಮಲ್ಲೆಲ್ಲ ಸಮಾಜ ಸೇವಕರಿದ್ದಾರೆ. ಹಾಗೆ ತಮ್ಮ ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ಕೊತೀನಿ, ಈಗ ನಾವೆಲ್ಲನೂ ನಾವೇ ಮಾಡೋದಕ್ಕಾಗಲ್ಲ. ನಾನು ಹೇಳ್ತಾ ಇರೋದು ಶುಲ್ಕ ಏನಿದೆ ಯಾರ್ಯಾರಿಗಿಲ್ಲ, ಯಾರ್ಯಾರಿಗೆ ಲೈಸೆನ್ಸ್ ಇಲ್ಲ ಆ ಶುಲ್ಕನ ನಾನು ಭರಿಸ್ತೀನಿ ಅಂತ ಹೇಳಿ. ಶುಲ್ಕ 25 ರೂಪಾಯಿ 30 ರೂಪಾಯಿ ನಗರಸಭೆಯವರು ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಅದನ್ನು ಯಾರು ದೈನಂದಿನವಾಗಿ ಕಟ್ಟಲ್ಲ ಅನ್ನೋದಿಲ್ಲ, ಕೆಲವ್ರು ಕಟ್ತಾ ಇದ್ದಾರೆ. ಈಗ ತಾಯಿ ಅವ್ರ ನೋವು ತೋಡ್ಕೊಂಡ್ರೆ 2 ವರ್ಷದಿಂದ ನಾನು ಅಲಿತಾ ಇದ್ದೀನಿ, ನಗರಸಭೆ ಹತ್ರನೇ ಇದ್ದೀನಿ, ನಗರಸಭೆ ಎದುರುಗಡೆನೇ ಇದೀವಿ, ಅವ್ರಿಗೆ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಬೀದಿ ಬದಿ ವ್ಯಾಪಾರಿಗಳು ಎಷ್ಟು ಜನಕ್ಕೆ ಲೈಸೆನ್ಸ್ ಇಲ್ಲ ಅದನ್ನು ಕೊಡೋಂಥ ಕೆಲಸ ಮಾಡಿ. ಅದರದ್ದು ಶುಲ್ಕ ಏನೇ ಇರ್ಬೋದು ಅದನ್ನು ಜೈ ಫೌಂಡೇಶನ್ ಸಂಸ್ಥೆಯಿಂದ ಭರಿಸ್ತೀವಿ. ಇಲ್ಲೇನು ನಾವು ಅದನ್ನು ಬೇರೆಯವ್ರ ರೀತಿ ರಾಜಕಾರಣ ತರೋದಿರೋದು ತಪ್ಪಾಗುತ್ತೆ. ಅದೇ ರೀತಿ ಏನು ನಮ್ಮ ತಾಲೂಕಿನಲ್ಲಿ ಸಮಾಜ ಸೇವಕರು ಇದ್ದಾರೆ, ಹಲವಾರು ಜನ ಇದೇ ರೀತಿ ನಮ್ಮ ಒಂದು ಏನು ಬೀದಿ ಬದಿ ವ್ಯಾಪಾರಿಗಳು ನಿಲ್ಲುವಂಥ ಕೆಲಸ ಆಗಬೇಕು. ಅವರು ಕೂಡ ಒಂದು ಛತ್ರಿಗಳಾಗಿರ್ಬೋದು, ಅವ್ರ ಕೈಲಾದ ಮಟ್ಟಿಗೆ ಒಂದು ಸೇವೆಯನ್ನು ಮಾಡಿದ್ರೆ ಇಂಥವ್ರ ಒಂದು ಒಟ್ಟಿಗೆ ಜನಗಳ ಒಟ್ಟಿಗೆ ನಾವು ಅಂತ ನಿಲ್ಲೋ ಕೆಲಸ ಆಗುತ್ತೆ. ಅವಾಗ ನಮ್ಮ ಸಮಾಜ ಸೇವೆ ಕೂಡ ಸಾರ್ಥಕ ಆಗುತ್ತೆ ಅನ್ನೋದು ನನ್ನ ಭಾವನೆ. ತಾಯಿಯವ್ರ ಬರ್ತಡೇ ಅಂತ ಹೇಳ್ತೀರಿ, ಏನೇನು ಕಾರ್ಯಕ್ರಮ? ಈಗ ಶ್ರೀರಾಮನವಮಿ ಪ್ರತಿ ವರ್ಷ ಶ್ರೀರಾಮನವಮಿ ದಿನ ಏನು ಆಚರಣೆಗಳೆಲ್ಲ ಭಕ್ತಾದಿಗಳು ಮಾಡ್ತಾರೆ. ಅದ್ರ ಜೊತೆಗೆ ಅದೇ ರೀತಿ ನಾನು ಈಗೇನು ಹೇಳಿದೆ, ಈ ಒಂದು ಬೀದಿ ಬದಿ ವ್ಯಾಪಾರಸ್ಥರ ಜೊತೆಗೆ ನಿಲ್ಲಬೇಕು. ಇವ್ರ ಜೊತೆಗೆ ಒಂದು ಆರೋಗ್ಯದ ವಿಚಾರದಲ್ಲಿ ಇವಾಗ ಯಾರು ತೊಂದರೆಗಳಾದಾಗ ಅವ್ರು ಯಾರನ್ನೂ ಕೂಡ ಅವಲಂಬಿಸಬಾರ್ದು. ಅವ್ರದ್ದು ನಮ್ಮ ಒಂದು ಜೈ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ಒಂದು ನಿಲ್ಲೋ ಕೆಲಸ ಆಗಬೇಕು ಅಂತ ಹೇಳಿ
ಅದನ್ನ ನಾಳೆ ವಿಚಾರ ನಾನು ಇವತ್ತು ತಿಳಿಸ್ತಾ ಇದ್ದೀನಿ. ನಾನು ಒಂದು ಆರೋಗ್ಯ ವಿಮೆ ಮಾಡಿಸ್ಬೇಕು ಅನ್ನೋ ಆಲೋಚನೆಯಲ್ಲಿ ನಾನು ಇದ್ದೀನಿ. ಅವರ ಸಂಘದ ಅಧ್ಯಕ್ಷರ ಜೊತೆ ಕೂಡ ಮಾತಾಡಿದ್ದೀನಿ. ಅತಿ ಶೀಘ್ರದಲ್ಲೇ ಅವರ ಏನು ವಿಚಾರಗಳನ್ನ ಚರ್ಚೆ ಮಾಡಿ ಅವರ ಡೀಟೇಲ್ಸ್ ಏನೇನಿದೆ, ಎಷ್ಟು ಜನ ಸದಸ್ಯರಿದ್ದಾರೆ, ಅವರ ಒಂದು ವಿವರಗಳನ್ನ ತೆಗೆದುಕೊಂಡು ಆ ಒಂದು ಆರೋಗ್ಯ ವಿಮೆ ಮಾಡಿಸ್ಕೊಡುವಂಥ ಕೆಲಸ ನಾನು ಮಾಡ್ತೀನಿ. ಯಾಕಂದರೆ ಅವರು ಕೂಡ ಈ ಬಿಸಿಲಲ್ಲಿ ಅಥವಾ ವ್ಯಾಪಾರಗಳು ಮಾಡಿ ಧೂಳು ನೀವು ನೋಡಿದರೆ ಇವತ್ತು ನಾವು ಮಾಧ್ಯಮದವರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಬೇಕಾಗುತ್ತೆ. ಸಾರ್ವಜನಿಕರು ಆಲ್ರೆಡಿ ಧ್ವನಿ ಎತ್ತಿದ್ದಾರೆ. ಈಗ ಏನಾಗಿದೆ, ಧೂಳು ಎಲ್ಲಿ ನೋಡಿದ್ರು ಧೂಳು ಜಾಸ್ತಿ ಆಗಿದೆ. ನಗರಸಭೆಯವರು ಸ್ವಲ್ಪ ಸೂಕ್ತವಾಗಿ ಕ್ರಮ ಕೈಗೊಳ್ಳಬೇಕು. ಅದೇ ರೀತಿ ಯಾರು ಕಾಮಗಾರಿ ಮಾಡ್ತಾ ಇದ್ದಾರೆ MG ರಸ್ತೆಯಲ್ಲಿ, ಈಗ ರಸ್ತೆಗಳೆಲ್ಲ ಏನು ಅಗಲೀಕರಣ ನಡೀತಾ ಇದೆ, ತ್ವರಿತವಾಗಿ ಮುಗಿಸ್ಬೇಕು ಸರ್. ಈ ಧೂಳಲ್ಲೇ ವ್ಯಾಪಾರ ಮಾಡಿಕೊಂಡು ಬಹಳ ನೋವು, ಇದು ಆರೋಗ್ಯ ಸಮಸ್ಯೆಗಳಿಗೆ ಬಹಳಷ್ಟು ತುತ್ತಾಗ್ತಾ ಇದ್ದಾರೆ ಜನ. ಇದನ್ನು ತಡೆಯುವಂಥ ಕೆಲಸ ಆಗಬೇಕು ಅಂತ ತಮ್ಮ ಮೂಲಕ ಮನವಿ ಮಾಡ್ಕೊಂಡು ಚಿಕ್ಕಬಳ್ಳಾಪುರ ಮತ್ತು